ಲೋಕಸಭಾ ಕ್ಷೇತ್ರದ ಯರಗಟ್ಟಿಯಲ್ಲಿ ನಾವಿದ್ದೀವಿ. ಲಕ್ಷ್ಮೀಬಾಯಿ ಮಗ ಬೆಳಗಾವಿ ಕಾಂಗ್ರೆಸ್ ಆಗುತ್ತೆ. ಬಿಜೆಪಿ ಪರ ಐತಿ. ಉಳ್ಬೇಕಂದ್ರೆ ಮೋದಿಗೆ ಹಾಕೋದ್ರಿ. 50 ವರ್ಷ ಲೂಟಿ ಮಾಡ್ಯಾರ ಅಂದ್ರೆ ಅವ್ರಿಗೆ ಯಾಕೆ ಹಾಕೋದ್ರಿ? ನಮ್ಮನ್ನ ಹಂಗ ಬಿಟ್ಟು ಪಾಕಿಸ್ತಾನ ಬಂದು ಇಲ್ಲಿ ಬಾಂಬ್ ಹೋಗಿತ್ತಾರ್ರಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯರಗಟ್ಟಿಯಲ್ಲಿ ನಾವಿದ್ದೀವಿ. ಯರಗಟ್ಟಿ ಮಂದಿ ಯಾರ ಕೈ ಹಿಡಿತಾರೋ, ಯಾರ ಮುಖದಲ್ಲಿ ನಗು ಅರಳಿಸ್ತಾರೋ ಅವ್ರದ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಕೇಳೋಣ ಬರ್ರಿ. ಘೋಷಣೆ ಆಗೈತಲ್ಲ, ಈ ಬೆಳಗಾವಿ ಲೋಕಸಭಾದಾಗ ಯಾರು ಗೆಲ್ಬೋದು? ಲಕ್ಷ್ಮೀಬಾಯಿ ಮಗ ನಾವು ಕಾಂಗ್ರೆಸ್ನವ್ರಿ. ಯಾಕೆ ಕಾಂಗ್ರೆಸ್ ಗೆಲ್ಬೇಕು? ಸಿದ್ದರಾಮಯ್ಯ ಅವ್ರಿಗೆ ಕಡಿಮೆ ರೀ. ಯಾರು ಗೆಲ್ತಾರ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ? ಬೆಳಗಾವಿ ಕಾಂಗ್ರೆಸ್ ಆಗುತ್ತೆ. ಯಾಕಂದ್ರೆ ಬದಲಾವಣೆ ಆಗ್ಬೇಕಲ್ರಿ ಇಲ್ಲಿ. ಸ್ವಲ್ಪ 20 ವರ್ಷ ಆತ ಸೋರ್ಸ್ ಅಂಗಡಿದ್ರಿ. ಅವರು ಪಕ್ಕ ಕೆಲಸ ಮಾಡಿದ್ರೆ ಜಾತಿವಾದ ಮಾಡಿದ್ರು ಅಷ್ಟೇ ಅವರು. ಮತ್ತು ಮೋದಿ ಮಾಡೋದ್ರಿಂದ ಸಾಲ ಒಳಗೈತಿ ಜಸ್ಸಿನಾಗ. ಕಾಂಗ್ರೆಸ್ ಅನುಕೂಲ ಆಗೈತಿ, ಸ್ವಲ್ಪ ಹೆಣ್ಮಕ್ಳಿಗೆ ಅನುಕೂಲ ಆಗೈತಿ ಕಾಂಗ್ರೆಸ್. ಇಷ್ಟ ರೀ. ಮತ್ತೆ ಅದರಿಂದ ಮತ್ತೆ ಕಾಂಗ್ರೆಸ್ ಮಾಡ್ಬೇಕು ರೀ. ಲೋಕಸಭಾ ಎಲೆಕ್ಷನ್ ಬಂದೈತಿ ಈಗ. ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತ್ರಿ? ಇಲ್ಲಿ ಬಿಜೆಪಿ ಪರ ಐತಿ. ಯಾವ ಲೆಕ್ಕದಲ್ಲಿ ಹೇಳ್ತೀರಿ ಸರ್? ಕೆಲಸಗಳನ್ನ ನೋಡ ಅಥವಾ ಪ್ರೇಮ್ನಾಗಿರೋರು ನೋಡ? ಇಲ್ಲ, ಕೆಲಸಗಳ ಬಗ್ಗೆ ಹೇಳ್ತೀವಿ. ಅದು ವ್ಯಕ್ತಿತ್ವ ಚಲೋ ಐತಿ ಅವರು. ಕ್ವಶನ್ ಆಗೈತಲ್ಲ ಈಗ, ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಯಾರು ಗೆಲ್ಬೋದ್ರಿ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಅಂದ್ರೆ ಮೋದಿ ಅವರ ದೇಶಕ್ಕೆ ಅನುಕೂಲ ಮಾಡ್ಯಾರ. ಬಿಜೆಪಿ. ಈಗ ನೀವು ವೋಟ್ ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಸೆಂಟ್ರಲ್ ನೋಡಿ ಹಾಕ್ತೀರಾ? ಸೆಂಟ್ರಲ್ ನೋಡಿ ಹಾಕ್ತಾವ್ರಿ, ಲೋಕಲ್ ನೋಡಿ ಹಾಕ್ತಾವ್ರಿ. ಬಿಜೆಪಿನ ವಿಚಾರ ಏನೈತ್ರಿ ಈ ಕ್ಷೇತ್ರದಾಗ? ಮಂದೆಲ್ಲ ಏನ್ ಮಾತಾಡತ್ತಾರ? ನಿಮ್ದು ವಿಚಾರ ಏನೈತ್ರಿ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಚಲೋ ಐತ್ರಿ, ಅವ್ರಿಗೆ ಹಾಕ್ಬೋದು. ಬೇರೆ ಪಾರ್ಟಿದವ್ರು ಕೆಲಸ ಮಾಡಿಲ್ವಾ? ಏನು ಮಾಡಂಗಿಲ್ಲ ಅವರು. 50 ವರ್ಷ ಲೂಟಿ ಮಾಡ್ಯಾರ ಅಂದ್ರೆ ಅವ್ರಿಗೆ ಯಾಕೆ ಹಾಕೋದ್ರಿ? ಅಂದ್ರೆ ಈಗ ಫ್ರೀ ಅದು ಮೋದಿ ಬಂದಾಗ ಚಲೋ ರೀ. ಫ್ರೀ ತೋದ್ ಏನ್ ಮಾಡುದ್ರಿ? ಫ್ರೀ ಮಾಡಿದ ಮನ್ಯಾನ ಹೆಣ್ರು ಎಲ್ಲ ಕೂಡಿ ಹೊಂಟಾರ ಅವ್ರು. ನಾವು ಅಡ್ಡಾಡೋದು ಇಲ್ಲಿ ಗಂಟೆ ಬಾರಿಸೋದ್ರಿ. ದೇಶ ಉಳಿಬೇಕಂದ್ರೆ ಮೋದಿಗೆ ಹಾಕೋದ್ರಿ. ಮಿಲ್ಟ್ರಿ ಅವ್ರ ತಂದ ಎಲ್ಲಾರು ಇಲ್ಲೇ ಹಸ್ತಾರ ಮೋದಿ. ಅವ್ರದ್ದಾಗ ಏನ್ ಮಾಡಿರ್ರಿ? ಮತ್ತೆ ಇಲ್ಲಿಗೆ ನಮ್ಮನ್ನ ಹಂಗ ಬಿಟ್ಟು ಪಾಕಿಸ್ತಾನ ಬಂದು ಇಲ್ಲಿ ಬಾಂಬ್ ಹೋಗಿತ್ತಾರ್ರಿ. ಅದಕ್ಕೆ ಮೋದಿಗೆ ಹಾಕೋದ್ರಿ. ಏನ್ ಹಂಗ್ ಮಾಡುದ್ರಿ? ಹೇಳ್ತಾರ್ರಿ ಬಿಜೆಪಿನ ಮಾಡುದ್ರಿ. ಏನ್ ನೋಡುದ್ರಿ? ಈಗೆಲ್ಲ ಅನಾನುಕೂಲ ಬಾಳ ಆಗತ್ತವ್ರಿ ಈಗೆಲ್ಲ ಕಡೆ. ನಾವು ಬಿಜೆಪಿಗೆ ಬಿಜೆಪಿ. ಯಾಕಂದ್ರೆ ನಾವು ಅದಕ್ಕೆ ಹಾಕೊಂತ ಬಂದೀವಿ, ಅದಕ್ಕೆ ಆಯ್ತು. ಚೇಂಜ್ ಮಾಡ್ಬೇಕು ಅನ್ಸುದಿಲ್ಲ? ಇಲ್ಲ, ನಾವು ಮಾಡಂಗಿಲ್ಲ. ಮಾಡೋರು ಮಾಡ್ಬೋದು, ನಾವು ಮಾಡಂಗಿಲ್ಲ. ಕಟ್ಟ ಬಿಜೆಪಿ. ವೋಟ್ ಮಾಡ್ತಿರಲ್ಲ ಒಬ್ಬ ಯೂತ್ಸ್ ಆಗಿ, ಯಾರು ಬಂದ್ರೆ ದೇಶದ ಅಭಿವೃದ್ಧಿ ಕೆಲ್ಸಕ್ಕವು ಈ ಎಲೆಕ್ಷನ್ ಯಾರು ಗೆಲ್ತಾರ ಅನ್ಸುತ್ತೆ? ನಮ್ಗ ಜಗದೀಶ್ ಶೆಟ್ಟರ್ ಗೆಲ್ತಾರ ಅನ್ಸುತ್ತೆ. ಅವ್ರು ಬೇರೆ ಪಾರ್ಟಿದವ್ರು ಗೆದ್ದು ಕೆಲಸ ಆಗ್ಲಿಲ್ಲ? ಎಲ್ಲರೂ ಮಾಡಬಹುದು, ಎಲ್ಲರೂ ಕೆಲಸ ಮಾಡಬಹುದು. ನಿಮ್ಮ ಆಯ್ಕೆ ಯಾರ್ದು? ನಮ್ಮ ಆಯ್ಕೆ ಜಗದೀಶ್ ಶೆಟ್ಟರ್. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ ಸರ್, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ? ಬೆಳಗಾವಿ ಲೋಕಸಭಾ ಯಾರ್ದಾಗ್ಬೋದು? ಬಿಜೆಪಿ ಮೇಡಮ್. ಬಿಜೆಪಿ. ಯಾಕೆ ಬಿಜೆಪಿ? ಯಾಕೆ ಬಿಜೆಪಿ ಅಂದ್ರೆ 100% ಬರ್ದೈತ್ರಿ ಮೇಡಮ್. ಬಿಜೆಪಿ ಮೇಯಾಗ ಮೋದಿ ಅವರ ಕೈ ಬಲಪಡಿಸೋ ಸಂಬಂಧ ಬಿಜೆಪಿ ಬರ್ತೈತಿ. ಈಗ ನೀವು ಓಟು ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಮೋದಿ ನೋಡಿ ಹಾಕ್ತೀರಾ? ಮೋದಿ ನೋಡಿ ಹಾಕ್ತೀವಿ. ಲೋಕಲ್ ಲೀಡರ್ ಕೆಲಸ ಮಾಡಿಲ್ವಾ? ಅಲ್ಲ, ಈ ಸರಿ ಬೇರೆಯವ್ರು ನಿಂತಾರೆ, ಜಗದೀಶ್ ಶೆಟ್ಟರ್ ನಿಂತಾರೆ ಈ ಸರಿ. ಆದ್ರೂ ಲೋಕಲ್ ಕ್ಯಾಂಡಿಡೇಟ್ ನೋಡಂಗಿಲ್ಲ, ಮೇಗೆ ಮೋದಿ ನೋಡಿ ಓಟ್ ಹಾಕೋದು. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ? ದಿನ 10 ಜನ ಬರ್ತಿರ್ತಾರ, ಹೋಗ್ತಿರ್ತಾರೆ. ಸೊ ಇದೆಲ್ಲ ನೋಡ್ಕೊಂಡು ಅದು ಒಂದು ಅಭಿಮಾನ ಅಂತ ಬರೀ ನರೇಂದ್ರ ಮೋದಿ ಅವ್ರ ಮ್ಯಾಗ ಒಂದು ಅಭಿಮಾನ, ಅವ್ರ ಇಷ್ಟ ಒಂದು ಲೆಕ್ಕಕ್ಕೆ. ಕ್ರೇಜ್ ಅಂತಂದ್ರೆ ಎಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಇಂಪ್ರೂವ್ ಅವರಿಂದನೇ ಆಗೋದು. ಮುಂದೆ ಆಯ್ತು ಎಲ್ಲ ರೀತಿ ಒಳಗಿಂದ ಅವರಿಂದನೇ ಇಂಪ್ರೂವ್ ಆಗೋದು. ದೇಶ ಇಂಪ್ರೂವ್ ಆಗ್ಬೇಕಂದ್ರೆ ಅವರೇ ಬೇಕು. ಎರಡು ದಿವಸ ಕಾಂಗ್ರೆಸ್ ಅವ್ರಿಗೆ ಹಾಕಿದ್ವು ನಾವು. ಇನ್ನು ಅವಾಗ ಹಾಕೋದು ಮತ್ತೇನ್ ಮಾಡೋದು? ಈ ರೊಕ್ಕ ಕೊಡತಾರಂತ ರೊಕ್ಕ ಕೊಡತಾರಂತ ಹಾಕೋದ ಅಥವಾ ಚಲೋ ಕೆಲಸ? ಇಲ್ಲ ಅದ್ ಹೆಂಗೋ ಆಗ್ಲಿ ಹಾಕೋದು. ಎಲೆಕ್ಷನ್ ಬಂತಲ್ಲ, ಯಾರು ಬಂದ್ರೆ ಚಲೋ ಆಕೇತಿ? ಎಲ್ಲಾರು ಅಂದ್ರೆ ಇಂತಿಂತವ್ರು ಬಂದ್ರೆ ಕೆಲಸ ಅಕ್ಕಾವು ಅಂತ ಅನ್ಸಿದ್ರೆ ನಿಮ್ಮ ಆಯ್ಕೆ ಯಾವ್ದಾಗಿರುತ್ತೆ?
ನಮ್ದು ಕಾಂಗ್ರೆಸ್ ಬರ್ಬೇಕ್ರಿ ನಮ್ಗೆ ಅದ ಚಲೋ ಅದು ಸಿದ್ದರಾಮಯ್ಯ ರೀ ಹಾಂ ರೀ ಈಗ 2,000 ರೂಪಾಯಿ ಬಸ್ ಫ್ರೀ ಮಾಡ್ಯಾರಂತ ಹಾಂ ರೀ ಖುಷಿ ಆಗೈತ್ರಿ ಅದರಿಂದ ಖುಷಿ ಆಗೈತ್ರಲ್ಲ ಸರ್ ಬಸ್ನಾಗ ನಾವು ಅಡ್ಡಾಡ್ಲಿಕ್ಕೆ ಅಂದ್ರೆ ನಮ್ಮ ಜೊತೆ ಇದ್ದವ್ರ ಅಡ್ಡಾಡ್ತಾರಲ್ಲ ಮೇಡಮ್ ಅದ್ರ ಸಂಬಂಧ ಖುಷಿ ಆಗೈತೆ ಹ್ಞೂ ರೀ ಮೇಡಮ್. ಇದಿಷ್ಟು ಯರಗಟ್ಟಿ ಮಂದಿ ಮಾತಾಗಿತ್ತು. ಈ ಸಲಗ ನಾವು ಲೆಕ್ಕಾಚಾರ ಹಾಕಿ ವೋಟ್ ಮಾಡ್ತೀವಿ, ಯಾರನ್ನ ಆಯ್ಕೆ ಮಾಡಿದ್ರೆ ದೇಶದ ಅಭಿವೃದ್ಧಿ ಆಕೈತಿ, ದೇಶ ಸುಭದ್ರತೆಯಲ್ಲಿ ಇರ್ತೈತಿ ಅನ್ನೋ ವಿಚಾರ ಇಟ್ಕೊಂಡು ನಾವು ವೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋರತ್ರಿ.